ಒ ಡಿ ಇಸ್ ಈಕ್ವಲ್ ಟು ಎ ಒ ಅಂತ ನಮಗೆ ದತ್ತದಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ತ್ರಿಭುಜ ಎ ಒ ಬಿ ಸರ್ವಸಮ ತ್ರಿಭುಜ ಡಿ ಒ ಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಈ ಎರಡು ಕೋನಗಳು ಸಮನಾಗಿದ್ದಾವೆ. ಇನ್ನೊಂದು ಜೊತೆ ಕೋನ ಅಂದಾಗ ಶೃಂಗಾಭಿಮುಖ ಕೋನಗಳು. ಈ ಎರಡು ತ್ರಿಭುಜಕ್ಕೆ ಸಂಬಂಧಿಸಿದ ಹಾಗೆ ಬಾಹು ಕೋನ ಕೋನ ಬಾಹು, ಅದೇ ರೀತಿಯಾಗಿ ಕೋನ 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 ಬಾಹು, ಈ ಒಂದು ಸರ್ವಸಮತೆಯ ನಿಯಮ ಇಲ್ಲಿ ಅಪ್ಲೈ ಆಗುತ್ತೆ. ಎರಡನೇ ಪ್ರಕರಣವನ್ನು ಸಾಧಿಸಬೇಕಾದ್ರೆ ಒ ಬಿ ಇಸ್ ಈಕ್ವಲ್ ಟು ಒ ಸಿ ಅಂದರೆ ಈ ಎರಡು ಸರ್ವಸಮ ತ್ರಿಭುಜದ ಅನುರೂಪ ಭಾಗ ಸಮನಾಗಿರೋದ್ರಿಂದ ಇದನ್ನು ನಾವು ಈ ರೀತಿಯಾಗಿ ಕರಿತಾ ಇದ್ದೀವಿ. ಆದ್ದರಿಂದ ಬಿ ಸಿ ಎನ್ನುವಂಥದ್ದು ಬಿ ಸಿಯ ಮಧ್ಯಬಿಂದು ಒ ಆಗಿರುತ್ತದೆ. ಓಕೆ ಫ್ರೆಂಡ್ಸ್, ತ್ರಿಭುಜಗಳಿಗೆ ಸಂಬಂಧಿಸಿದ ಪ್ರಮೇಯ 7.1